ಇತ್ತೀಚೆಗೆ ದೇಶದಲ್ಲಿ ಭಯೋತ್ಪಾದನೆ ಕೃತ್ಯಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಇಂಥ ಮನಸ್ಥಿತಿಗಳೆಲ್ಲ ಯಾಕೆ ಬರ್ತದೆ? ಅಂದ್ರೆ ತುಂಬಾ ಎಲ್ಲ ಎಜುಕೇಟೆಡ್ ಆಗಿರ್ತಾರೆ, ಅವ್ರಿಗೆ ತಕ್ಕಾದ ಕೆಲಸ ಸಿಗಲ್ಲ, ಯಾರೋ ಆಸೆ ತೋರಿಸ್ತಾರೆ ದುಡ್ಡು ಕೊಡ್ತೀನಿ ಅಂತ, ಅದಕ್ಕೋಸ್ಕರ ಈ ತರ ಮಾಡ್ತಾರೆ ಅನ್ಸುತ್ತೆ ನನಗೆ. ದೇಶದಲ್ಲಿ ಲೂಟಿ ದರೋಡೆಗೆ ಭಾರಿ ಜಾಸ್ತಿ ಆಗ್ತೈತೆ ಸರ್. ನೋಡಿ ನಮಗೆ ಬೇಜಾರಾಗ್ತೈತೆ ಸರ್. ಏನು ಯಾರು ನೋಡೋದಿಲ್ಲ ಹೇಳೋದಿಲ್ಲ ಸರ್. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ, ಎಲ್ಲ ಇಂಡಿಯನ್ಸ್. ಆ ತರ ವಸ್ತು ಎಲ್ಲ ಸರಿಯಾಗುತ್ತೆ. ಆ ತರ ಮಾಡಕ್ ಹೋಗ್ಬಾರ್ದು. ಅವರು ನಮ್ಮ ದೇಶದಲ್ಲಿ ಇದ್ದು ನಮ್ಮ ದೇಶ ಹಾಳು ಮಾಡುವಂತ ಕೆಲಸ ಮಾಡಬಾರ್ದು. 3 ದಿವಸ ಜೈಲಿಗೆ ಹೋಗ್ತೇನೆ ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಅದೇ ರಿಪೀಟ್ ಆಗ್ತೈತೆ ಸರ್. ಅದು ಈಗ ಆಗ್ತದೆ ಸರ್. ಭಾಳ ಯೋಚನೆ ಮಾಡೋಕ್ಕಂಥ ವಿಷಯ ಸರ್. ನಾವು ನೋಡಿ ಜೀವನದಲ್ಲಿ ಏನು ಮಾಡ್ಬೇಕು ಅಂದರೆ ಗೊತ್ತಾಗ್ತಲ್ಲ. ಆದ್ರೆ ಅವ್ರು ಏನ್ ಮನಸ್ಥಿತಿ ಇರುತ್ತೆ, ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ, ಯಾರು ಅವ್ರಿಗೆ ಪೋಸ್ಟ್ ಮಾಡ್ತಾರಂತ ಕಂಡುಹಿಡಿಬೇಕಾಗುತ್ತೆ. ನಮಸ್ಕಾರ, ನನ್ನ ಹೆಸರು ನಾರಾಯಣ್ ಅಂತ. ಸರ್, ಏನಂತ ಹೇಳಿದ್ರೆ ಇತ್ತೀಚೆಗೆ ದೇಶದಲ್ಲಿ ಭಯೋತ್ಪಾದನೆ ಕೃತ್ಯಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಇಂಥ ಮನಸ್ಥಿತಿಗಳೆಲ್ಲ ಯಾಕೆ ಬರ್ತದೆ? ಅಂದ್ರೆ ತುಂಬಾ ಎಲ್ಲ ಎಜುಕೇಟೆಡ್ ಆಗಿರ್ತಾರೆ, ಅವ್ರಿಗೆ ತಕ್ಕಾದ ಕೆಲಸ ಸಿಗಲ್ಲ, ಯಾರೋ ಆಸೆ ತೋರಿಸ್ತಾರೆ ದುಡ್ಡು ಕೊಡ್ತೀನಿ ಅಂತ, ಅದಕ್ಕೋಸ್ಕರ ಈ ತರ ಮಾಡ್ತಾರೆ ಅನ್ಸುತ್ತೆ ನನಗೆ. ದೇಶದೊಳಗಿದ್ದು ದೇಶಕ್ಕೆ ಅನ್ಯಾಯ ಮಾಡ್ತಾರಲ್ಲ, ಇಂಥವ್ರನ್ನ ತುಂಬಾ ನೋಡೋಕೆ ಮಾಡಬಾರ್ದು. ಆ ತರ ಮಾಡಕ್ ಹೋಗ್ಬಾರ್ದು. ಅವರು ನಮ್ಮ ದೇಶದಲ್ಲಿ ಇದ್ದು ನಮ್ಮ ದೇಶ ಹಾಳು ಮಾಡುವಂತ ಕೆಲಸ ಮಾಡಬಾರ್ದು. ಆದ್ರೆ ಅವ್ರು ಏನ್ ಮನಸ್ಥಿತಿ ಇರುತ್ತೆ, ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ, ಯಾರು ಅವ್ರಿಗೆ ಪೋಸ್ಟ್ ಮಾಡ್ತಾರಂತ ನಾವು ಕಂಡುಹಿಡಿಬೇಕಾಗುತ್ತೆ. ಇದನ್ನೆಲ್ಲ ಇಂಥವ್ರಿಗೆ ಎಂತ ಶಿಕ್ಷೆ ಆಗ್ಬೇಕಂತ ಹೇಳ್ತೀರಾ ಸರ್? ಅವ್ರಿಗೆ ತುಂಬಾ ಕಠಿಣ ಶಿಕ್ಷೆ ಗೌರ್ಮೆಂಟ್ ಕೊಡ್ಬೇಕು. ಗೌರ್ಮೆಂಟ್ ಕೊಡ್ಬೇಕು. ನಿಮ್ಮ ಹೆಸರು? ವಿಷ್ಣು ಅಂತ ಸರ್, ಏನಂತ ಹೇಳಿದ್ರೆ ಈಗ ನೀವು ನೋಡಿದಿರಿ ನ್ಯೂಸ್ಗಳಲ್ಲಿ ಎಲ್ಲ ದೇಶದೊಳಗಿದ್ದು ಭಯೋತ್ಪಾದನೆ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ನೋಡುವಾಗ ಏನಂತ ಅನಿಸ್ತದೆ ಸರ್? ಗೊತ್ತದು, ದೇಶದಲ್ಲಿ ಲೂಟಿ ದರೋಡೆಗೆ ಭಾರಿ ಜಾಸ್ತಿ ಆಗ್ತೈತೆ ಸರ್. ನೋಡಿ ನಮಗೆ ಬೇಜಾರಾಗ್ತೈತೆ ಸರ್. ಏನು ಯಾರು ನೋಡೋದಿಲ್ಲ ಹೇಳೋದಿಲ್ಲ ಸರ್. ಏನು ಯಾಕೆ ರಾಜಕಾರಣ ಈಗ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಪತಿ. ನಮಗೆ ನೋಡೋದು ದೇಶಕ್ಕೆ ಏನಾಗ್ತಾರೆ, ಏನು ಸೆಕ್ಯೂರಿಟಿನೇ ಇಲ್ವಾ? ಬಹಳ ಯೋಚನೆ ಮಾಡೋಕ್ಕಂಥ ವಿಷಯ. ನಾನು ಡೈಲಿ ಪೇಪರ್ ಓದ್ತಿದ್ದೆ, ಮನಸ್ಸಿಗೆ ಬೇಜಾರಾಗ್ತದೆ ಸರ್. ಎಲ್ಲಿ ನೋಡಿದ್ರು ದರೋಡೆ ಇದು ಹೇಳೋ ಕೇಳಿಲ್ಲ ಸರ್. ಅದು ಹಿಂಗಾಗ್ತದೆ ಸರ್. ನನಗೆ ಬೇಜಾರಾಗ್ತೈತೆ ಸರ್. ಯಾವ ರೀತಿ ಶಿಕ್ಷೆ ಶಿಕ್ಷೆ ಆಗ್ಬೇಕು ಸರ್, ಗಲ್ಲಿಗೆ ಏರ್ಸ್ಬೇಕು ಸರ್ ಅವ್ರನ್ನ. ಅವಾಗಲೇ ಒಂದು ಇದಾಗ ಸರ್. 3 ದಿವಸ ಜೈಲಿಗೆ ಹೋಗ್ತೇನೆ ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಅದೇ ರಿಪೀಟ್ ಆಗ್ತೈತೆ ಸರ್. ಅದು ಈಗ ಆಗ್ತದೆ ಸರ್. ಭಾಳ ಯೋಚನೆ ಮಾಡೋಕ್ಕಂಥ ವಿಷಯ ಸರ್. ನಾವು ನೋಡಿ ಜೀವನದಲ್ಲಿ ಏನು ಮಾಡ್ಬೇಕು ಅಂದರೆ ಗೊತ್ತಾಗ್ತಲ್ಲ. ಯಾವ ರೀತಿ ಜನರು ಎಚ್ಚರ ವಹಿಸ್ಕೊಳ್ಬೇಕಂತ ಹೇಳ್ತೀನಿ. ಎಚ್ಚರ ಒಂದು ಸರ್, ಸೆಕ್ಯೂರಿಟಿ ಇರಲ್ಲ ಸರ್. ಎಲ್ಲಿ ಸರ್ಕಲ್ ನೋಡೋ ಯಾವ ಸೆಕ್ಯೂರಿಟಿ ಇರಲ್ಲ, ಏನಿರಲ್ಲ. ಅದರಿಂದ ಪ್ರಾಬ್ಲಮ್ ಆಗ್ತೈತೆ ಸರ್. ಯಾರು ಹೇಳೋದಿಲ್ಲ ಕೇಳಲ್ಲ. ಬಿಟ್ಟೆ ಆಡಿದ್ದೇ ಆಟ ಮಾಡಿದ್ದೇ ಆಟ ಅನ್ನಂಗೆ ಆಯ್ತಾ ಬಜ್ಜಿ. ದೇಶದಲ್ಲಿ ಭಯೋತ್ಪಾದನೆ ಅಂತದೆಲ್ಲ ಹೆಚ್ಚಾಗ್ತದೆ. ಇಂಥ ಮನಸ್ಥಿತಿಗಳೆಲ್ಲ ಯಾಕೆ ಬರ್ತದೆ ಅಂತ ಪ್ರಕಾರ ಜಾತಿ, ಅದರಿಂದ ಜಾತಿ ಧರ್ಮ ಇದನ್ನೆಲ್ಲ ಯಾವ ರೀತಿ ನಿಗ್ರಹಿಸಬೇಕು ಅಂತ ಹೇಳಿ? ಎಲ್ಲರೂ ಒಂದೇ ಅಂತ ನಿಗ್ರಹಿಸ್ಬೇಕು. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ, ಎಲ್ಲ ಇಂಡಿಯನ್ಸ್. ಆ ತರ ವಸ್ತು ಎಲ್ಲ ಸರಿಯಾಗುತ್ತೆ. ದೇಶದೊಳಗಿದ್ದು ದೇಶಕ್ಕೆ ಜನರನ್ನೆಲ್ಲ ನಡೀತಾ ಇದೆ. ಇದನ್ನ ನೋಡುವಾಗ ನಿಮ್ದೊಂದು ಅಭಿಪ್ರಾಯ ಏನು? ಇದಕ್ಕೆಲ್ಲ ರಾಜಕೀಯ ಪೊಲೀಸ್ಗಳವರೆಲ್ಲ ಬಿಗಿ ಮಾಡ್ಬೇಕಂತಾರಿಗೆಲ್ಲ. ಬಿಗಿ ಮಾಡ್ಬೇಕು. ಬಿಗಿ ಮಾಡಿದ್ರೆ ಎಲ್ಲ ಕಂಟ್ರೋಲೇ ಬರುತ್ತೆ. ಕಂಟ್ರೋಲ್ ಅಂತಾರಲ್ಲ ಸಪೋರ್ಟ್ ಮಾಡಬಾರ್ದು. ಇಂಥದ್ದೆಲ್ಲ ಕಡಿಮೆ ಆಗ್ಬೇಕಂತ ಹೇಳಿ. ಕಡಿಮೆ ಆಗ್ಬೇಕು. ಓಕೆ ಸರ್, ಥ್ಯಾಂಕ್ ಯು.